ಬಿಎಂಟಿಸಿಯಲ್ಲಿ ನಡೆಯುವ ಮತ್ತೊಂದು ಭ್ರಷ್ಟಾಚಾರದ ದಂಧೆಯನ್ನ ವಿದ್ಯಾರ್ಥಿಗಳು ನಿನ್ನೆ ಬಹಿರಂಗಪಡಿಸಿದ್ರು. ಮಧ್ಯವರ್ತಿಗಳು, ಅಧಿಕಾರಿಗಳು ವಿದ್ಯಾರ್ಥಿಗಳ ಪಾಸ್ನಲ್ಲಿಯೂ ಹೇಗೆ ಎಂಜಲಿಗೆ ಕೈ ಹಾಕ್ತಾರೆ ಅನ್ನೋದನ್ನ ನಿನ್ನೆ ನೋಡಿದ್ವಿ. ಆದರೆ ಈ ಬಗ್ಗೆ ತನಿಖೆ ಕೈಗೊಂಡ ಅಧಿಕಾರಿಗಳ ತಂಡ ಒಂದೇ ದಿನದಲ್ಲಿ ತನಿಖೆ ಮುಗಿಸಿ ಲಂಚ ಪಂಚ ಏನು ನಡೆದೇ ಇಲ್ಲ ಅಂತ ಕೈ ತೊಳೆದುಕೊಂಡಿದೆ. ನೋಡಿ, ಮಾನ ಮರ್ಯಾದೆ ಇಲ್ಲದೆ ಹೇಗೆ ಲಂಚ ಪಡೆದುಕೊಳ್ಳುತ್ತಿದ್ದಾರೆ ಅಂತ. ಪಾಸ್ ಹೆಸರಲ್ಲಿ ಬಿಎಂಟಿಸಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ನಡೆಸುತ್ತಿರೋ ಅಕ್ರಮವನ್ನ ನಿನ್ನೆ ವಿದ್ಯಾರ್ಥಿಗಳೇ ಬಯಲು ಮಾಡಿದ್ರು. ಅಲ್ಲದೆ ಈ ಬಗ್ಗೆ ನಿನ್ನೆ TV9 ಕೂಡ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತ ಬಿಎಂಟಿಸಿ ಹಿರಿಯ ಅಧಿಕಾರಿಗಳು ವಿಶೇಷ ತನಿಖಾಧಿಕಾರಿಗಳ ತಂಡವನ್ನು ರಚಿಸಿದ್ರು. ಲಂಚಾವತಾರದ ಜಾಡು ಹಿಡಿದು ಹೊರಟ ಅಧಿಕಾರಿಗಳ ತಂಡ ಇಂದು ಮಧ್ಯಾಹ್ನದ ವೇಳೆ ಹಣ ಪಡೆದ ಆಸಾಮಿಯನ್ನ ಪತ್ತೆ ಹಚ್ಚಿದ್ರು. ನಾನು ಆ ಥರ ನಮ್ಗೇನಕ್ಕೆ ಬೇಕು, ನಾವು ಆ ಥರ ಇದೇನಿಲ್ಲ. ನಮಗೇನು ನಮ್ಮ ಪಾಸ್ ಮಾಡಿಸ್ಕೋಬೋದು, ನಮ್ಗೆ ಇನ್ನೇನು ಕೆಲಸ. ವಿಡಿಯೋ ನೋಡಿದ್ದೀರಾ? ವಿಡಿಯೋ ನೋಡಿದ್ದೀನಿ. ನಾನು ಕ್ಯಾಂಟೀನಲ್ಲಿ ನಾನು ಒಳಗೆ ನನ್ನ ಹತ್ರ ಬಂದು ಆ ಟೇಬಲ್ ಹತ್ರ ಕಾಸು ಕೊಟ್ಟು ನಾನು ತಗೊಂಡಿದ್ದೀನಿ. 100 ರೂಪಾಯಿ ನೋಟೆ ಬೇಕಂತ ನಾನು ಕನ್ಫರ್ಮ್ ಮಾಡಿದ್ದೀನಿ. 100 ರೂಪೀಸ್ ನೋಟ್ಸ್ ಕೊಟ್ಟ ತಗೊಂಡೆ. ಇನ್ನು ಮಿಕ್ಕಿದ ಒಳಗಡೆ ಇಟ್ಕೊಂಡಿದ್ದು ಅದೇ ಅದು ಇನ್ನು 1200 ಕೊಟ್ಟಿದ್ನಲ್ಲ, 1250 ಇದು ಇಟ್ಕೊಂಡು 250 ರೂಪಾಯಿ ಇಟ್ಕೊಂಡು ನಾನು ಇನ್ನೇನು ಇಟ್ಕೊಂಡು. ಕಾಟಾಚಾರದ ತನಿಖೆ ನಡೆಸಿ ಕೈ ತೊಳೆದುಕೊಂಡ್ರ ಅಧಿಕಾರಿಗಳು. ತನಿಖಾಧಿಕಾರಿಗಳ ಜೊತೆ ಹಣ ಸ್ವೀಕರಿಸುತ್ತಿದ್ದ ಆರೋಪಿ ತನ್ನ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ದಾನೆ. ಬಳಿಕ ತನಿಖಾಧಿಕಾರಿಗಳು ಬಿಎಂಟಿಸಿ ಪೂರ್ವ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿ ಸಿಬ್ಬಂದಿ ಬಳಿ ಮಾಹಿತಿ ಕಲೆ ಹಾಕಿ ದಾಖಲೆಗಳ ಪರಿಶೀಲನೆ ನಡೆಸಿದ್ರು. TV9ನಲ್ಲಿ ಬಿತ್ತರವಾದ ಸುದ್ದಿಯನ್ನ ನೋಡಿರೋದಾಗಿ ಮತ್ತು ಜಗನ್ನಾಥರ ಹೇಳಿಕೆ ಆಧಾರದ ಮೇಲೆ ಜಗನ್ನಾಥ್ ಮಧ್ಯವರ್ತಿಯಲ್ಲ, ಪಾಸ್ ಮಾಡಿಸಲು ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡಿಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಈ ಪ್ರಕಟಗೊಂಡ ಮೇಲೆ ಮಧ್ಯವರ್ತಿ ಅನ್ನೋದನ್ನು ಯಾರು ನೋಡಿದಾಗ ಅವರು ಬೆಳಗ್ಗೆ ಅವ್ರ ಮನೆಗೆ ಹೋಗಿ ನೋಡಿದಾಗ ಇಲ್ಲೇ ರೆಸಿಡೆಂಟ್ ಆಗಿದ್ದಾರಂತೆ. ಅವ್ರನ್ನು ಕರೆಸಿದ್ವಿ, ತನಿಖೆ ಮಾಡಿದ್ವಿ. ಅವರದೆಲ್ಲ ವಿಚಾರಗಳನ್ನ ನಿಮ್ಮ ಮುಂದೆ ಈಗಾಗಲೇ ಬೆಳಗ್ಗೆಂದೂ ತನಿಖೆ ಮಾಡಿದಾಗ ಕೊನೆಗೆ ಪಟ್ಟಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಜಗನ್ನಾಥನವರು ಅವರ ಮಗಳನ್ನ ಪಾಸ್ ಮಾಡ್ಸೋಕ್ಕೋಸ್ಕರ ಬಂದಿದ್ದಾರೆ, ಹಣ ಕೊಟ್ಟಿದ್ದಾರೆ. 1230 ರೂಪಾಯಿ ಏನು ಪಾಸ್ ಇದೆ ಅದನ್ನು ಕೊಟ್ಟು ಅವ್ರು ಪಾಸ್ ಪಡ್ಕೊಂಡಿದ್ದಾರೆ. ಸಾಕ್ಷಿಗಳು ಸ್ಪಷ್ಟವಾಗಿದ್ರು ಅಧಿಕಾರಿಗಳು ಮಾತ್ರ ಆರೋಪಿ ಏನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳು ಮಾಡಿರೋ ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ. ಅಕ್ರಮಗಳಿಗೆ ಬ್ರೇಕ್ ಹಾಕಿ ಆರೋಪಿಗಳಿಗೆ ಶಿಕ್ಷೆಯನ್ನ ನೀಡಬೇಕಿರೋ ಅಧಿಕಾರಿಗಳೇ ಹೀಗೆ ಮಾಡಿದ್ರೆ ಹೇಗೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಪವನ್ ಕುಮಾರ್, TV9 ಬೆಂಗಳೂರು.